ಇಡೀ ಭಾರತ ದೇಶದಲ್ಲಿ ನಂಬರ್ 1 ಥರ್ಡ್ ಕ್ಲಾಸ್ ಯಾರಾದರೂ ಇದ್ದಾರೆ ಅಂದರೆ ಅವನು ಅಮಿತ್ ಶಾ. ಯಾಕೆಂದರೆ ಅಂಥ ಥರ್ಡ್ ಕ್ಲಾಸ್ ವ್ಯಕ್ತಿನ ಇಡೀ ಭವಿಷ್ಯದಲ್ಲಿ ಈ ಮನುಸ್ಮೃತಿ ಅನ್ನೋ ಪುಸ್ತಕ ಐತಲ್ಲ, ಅಂಥ ಪುಸ್ತಕ ಕೊಟ್ಟಿರೋ ಅಂಥ ವ್ಯಕ್ತಿ ಅಮಿತ್ ಶಾ. ಅಂಬೇಡ್ಕರ್ ಅವ್ರನ್ನ ಅಷ್ಟೊಂದು ಹೀಯಾಳವಾಗಿ ಮಾತಾಡ್ತಾರೆ, ಇದು ಸಂಸತ್ ಭವನದಲ್ಲಿ ಆ ಥರ ಮಾತಾಡ್ತಾರೆ ಅಂದರೆ ಎಂಥ ವ್ಯಕ್ತಿ ಅಂದರೆ ಅವನು ಪ್ರೇರಣೆ ಬೇರೆಯವ್ರಿಗೆ, ಅಂದರೆ ಅವ್ರದ್ದೇ ಮನಸ್ಥಿತಿಯಲ್ಲಿರೋಂಥವ್ರಿಗೆ, ಜಾತೀಯತೆನ ಆಚರಣೆ ಮಾಡೋವಂಥವ್ರಿಗೆ, ಮತ್ತು ಅಸಮಾನತೆಯನ್ನು ಆಚರಣೆ ಮಾಡೋವಂಥವ್ರಿಗೆ, ಮತ್ತು ಬಡವ್ರ ಮೇಲೆ ಹಲ್ಲೆ ಮಾಡೋವಂಥವ್ರಿಗೆ ಈ ಅಮಿತ್ ಶಾ ಅನ್ನೋ ವ್ಯಕ್ತಿ ಪ್ರೇರಣೆ. ಅಂಬೇಡ್ಕರ್ ಅವ್ರನ್ನ ಸಂಸತ್ತಲ್ಲಿ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಇದು ಮಾಡಿ ಅವಹೇಳನಕಾರಿಯಾಗಿ ಮಾತಾಡಿದ್ರೆ ಜನ ಏನೂ ಮಾಡಲ್ಲ, ನಾನು ಹೋಮ್ ಮಿನಿಸ್ಟರ್ ಇದ್ದೀನಿ ಅನ್ನೋ ಒಂದು ಬೇರೆ ಇದರಲ್ಲಿ ಇದ್ದಾರೆ. ಸರ್, ಹೋಮ್ ಮಿನಿಸ್ಟರ್ ಇದ್ದರು, ಅಯ್ಯಪ್ಪ ಎಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು, ಅಂಬೇಡ್ಕರ್ ಅವ್ರ ವಿಚಾರ ಬಂದಾಗ ಅಂಬೇಡ್ಕರ್ ಅವ್ರಿಗೆ ತೊಂದರೆ ಕೊಟ್ಟವರು ಏನೇನಾಗಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ನೋಡ್ಬಿಟ್ಟಿದ್ದೀರ. ನಾವು ಹೇಳೋ ಅಂಥದ್ದೇನೆಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ BJP ಸರ್ಕಾರದಲ್ಲಿರೋಂಥ SC ST MLAಗಳಾಗ್ಬೋದು, ಅಥವಾ SC ST ಸದಸ್ಯರಾಗ್ಬೋದು, ಅಥವಾ JDS ಅಲ್ಲಿರೋಂಥ SC ST ಸದಸ್ಯರಾಗ್ಬೋದು, ಇಲ್ಲಿ ತನಕ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಏನೋ ಇವಾಗ ಅಮಿತ್ ಶಾ ಕೊಟ್ಟಿರೋಂಥ ಹೇಳಿಕೆಗೆ ಸಂಬಂಧಪಟ್ಟಂಗೆ ಯಾವುದೇ ಹೇಳಿಕೆ ಕೊಟ್ಟಿಲ್ಲ. ಅಲ್ಲಿಗೆ ಇವರೆಲ್ಲ ನನಗೆ ಗೊತ್ತಿರೋ ಥರ ಈ ಅಮಿತ್ ಶಾಗೆ ಮತ್ತು ಈ BJP ಅವ್ರು ಹುಟ್ಟಿರೋರು ಅಂಬೇಡ್ಕರ್ ಅವ್ರ ಫಲದಲ್ಲಿ ಇಲ್ಲ ಇವರು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಸರ್, ನೇರವಾಗಿ. 2 ನಿಮಿಷ